ಲೋಕಾಯುಕ್ತ ಭ್ರಷ್ಟ ಅಧಿಕಾರಿಗಳ ಮೇಲೆ ದಂಡೆತ್ತಿದ್ರು. 4 ಅಧಿಕಾರಿಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. ಇದೇ ವೇಳೆ ಪತ್ತೆಯಾದಂತ ಆಸ್ತಿ ಪಾಸ್ತಿಯನ್ನ ನೋಡಿದ್ರೆ ತಲೆ ಗಿರ್ ಅನ್ನೋದಂತೂ ಗ್ಯಾರಂಟಿ. ಐಷಾರಾಮಿ ಬಂಗಲೆಗಳು, ರಾಶಿ ರಾಶಿ ಚಿನ್ನಾಭರಣ, ಕೆಜಿಗಟ್ಟಲೆ ಬೆಳ್ಳಿ ವಸ್ತುಗಳು, ಕೆದಕಿದಷ್ಟು ಆಸ್ತಿ, ಹುಡುಕಿದಷ್ಟು ದಾಖಲೆ. ಇದು ಲೋಕಾಯುಕ್ತ ದಾಳಿ ವೇಳೆ ಭ್ರಷ್ಟ ಕುಳಗಳ ಬಳಿ ಬಯಲಾದ ಖಜಾನೆ. ನಾಲ್ವರು ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಶಾಕ್. ಕೋಟಿ ಕೋಟಿ ಆಸ್ತಿ, ಚಿನ್ನದ ಖಜಾನೆ ಸೇಸ್. ಆದಾಯ ಮೀರಿ ಆಸ್ತಿ ಗಳಿಸಿರೋ 4 ಅಧಿಕಾರಿಗಳಿಗೆ ನಿನ್ನೆ ಲೋಕಾಧಿಕಾರಿಗಳು ಶಾಕ್ ನೀಡಿದ್ರು. 4 ಅಧಿಕಾರಿಗಳಿಗೆ ಸೇರಿದ 25 ಕಡೆ ದಾಳಿ ಮಾಡಿ ಕೋಟಿ ಕೋಟಿ ಮೌಲ್ಯದ ಆಸ್ತಿ ಪತ್ತೆ ಹಚ್ಚಿದ್ದಾರೆ. ಮಂಗಳೂರು ಭೂವಿಜ್ಞಾನಿ ಕೃಷ್ಣವೇಣಿಗೆ ಸೇರಿದ 5 ಸ್ಥಳಗಳಲ್ಲಿ ಲೋಕಾಯುಕ್ತ ದಾಳಿ ಮಾಡಿದ್ದು 11.93 ಕೋಟಿ ಮೌಲ್ಯದ ಆಸ್ತಿ, 26 ಎಕರೆ ಕೃಷಿ ಜಮೀನು, 3 ನಿವೇಶನಗಳು, ಬೆಂಗಳೂರಿನ ಯಲಹಂಕದಲ್ಲಿ 1 ಫ್ಲಾಟ್, ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣ ಹಂತದ ವಾಣಿಜ್ಯ ಸಂಕೀರ್ಣ, 66.71 ಲಕ್ಷ ಮೌಲ್ಯದ ಚಿನ್ನಾಭರಣ, 56,450 ನಗದು, 60 ಲಕ್ಷ ಮೌಲ್ಯದ ಐಷಾರಾಮಿ ವಾಹನಗಳು, 24.40 ಮೌಲ್ಯದ ಗೃಹೋಪಯೋಗಿ ವಸ್ತುಗಳು ಸಿಕ್ಕಿವೆ. ಮಂಡ್ಯ ಜಿಲ್ಲೆ ಕಾವೇರಿ ನೀರಾವರಿ ನಿಗಮದ ಎಂಡಿ ಮಹೇಶ್ ಬಳಿ 6.89 ಕೋಟಿ ಆಸ್ತಿ ಪತ್ತೆಯಾಗಿದೆ. 7 ಸ್ಥಳಗಳಲ್ಲಿ ರೇಡ್ ಮಾಡಿದ್ದು 4.76 ಕೋಟಿ ಮೌಲ್ಯದ ಸ್ಥಿರಾಸ್ತಿ, 2.12 ಕೋಟಿ ಮೌಲ್ಯದ ಚರಾಸ್ತಿ, 25 ನಿವೇಶನ, 1 ವಾಸದ ಮನೆ, 25 ಎಕರೆ ಕೃಷಿ ಜಮೀನು, 1,82,000 ನಗದು, 15 ಲಕ್ಷ ಮೌಲ್ಯದ ಚಿನ್ನಾಭರಣ, 25 ಲಕ್ಷ ಮೌಲ್ಯದ ವಾಹನ, 1.71 ಕೋಟಿ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು ಪತ್ತೆ ಹಚ್ಚಿದ್ದಾರೆ. ಬೆಂಗಳೂರಿನಲ್ಲಿ ಟೌನ್ ಪ್ಲಾನಿಂಗ್ ನಿರ್ದೇಶಕ ತಿಪ್ಪೇಸ್ವಾಮಿ ಬಳಿ 3.38 ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. 1 ನಿವೇಶನ, 2 ಮನೆಗಳು, 7.5 ಎಕರೆ ಕೃಷಿ ಭೂಮಿ, 2.5 ಕೋಟಿ ಮೌಲ್ಯದ ಸ್ಥಿರಾಸ್ತಿ, 87.98 ಲಕ್ಷ ಮೌಲ್ಯದ ಚರಾಸ್ತಿ, 29.10 ಲಕ್ಷ ಮೌಲ್ಯದ ವಾಹನಗಳು ಪತ್ತೆಯಾಗಿದೆ. 30ಕ್ಕೂ ಹೆಚ್ಚು ಜೊತೆ ಕಿವಿಯೋಲೆ, 23ಕ್ಕೂ ಹೆಚ್ಚು ಚಿನ್ನದ ಸರ, ಮುತ್ತಿನ ಹಾರ, ನೆಕ್ಲೆಸ್, ಉಂಗುರ, ಬಳೆ, 8 ದುಬಾರಿ ವಾಚ್ಗಳು, ಕೆಜಿಗಟ್ಟಲೆ ಬೆಳ್ಳಿ ವಸ್ತುಗಳು ಪತ್ತೆಯಾಗಿವೆ. 8 ಲಕ್ಷ ನಗದು ಸಿಕ್ಕಿದೆ. ಮತ್ತೊಂದೆಡೆ ಬೆಂಗಳೂರಿನಲ್ಲಿ ಅಬಕಾರಿ ಅಧೀಕ್ಷಕ ಮೋಹನ್ ಬಳಿ 4.37 ಕೋಟಿ ಆಸ್ತಿ ಪತ್ತೆಯಾಗಿದೆ. 3 ನಿವೇಶನ, 2 ಮನೆಗಳು, 2.25 ಎಕರೆ ಕೃಷಿ ಜಮೀನು ಸೇರಿದಂತೆ 3.22 ಕೋಟಿ ಮೌಲ್ಯದ ಸ್ಥಿರಾಸ್ತಿ, 1.15 ಕೋಟಿ ಮೌಲ್ಯದ ಚರಾಸ್ತಿ, 1,17,000 ನಗದು, 44,58,000 ಮೌಲ್ಯದ ಚಿನ್ನಾಭರಣ, 35 ಲಕ್ಷ ಮೌಲ್ಯದ ವಾಹನಗಳು, 35 ಲಕ್ಷ ಬ್ಯಾಂಕ್ನಲ್ಲಿ ಎಫ್ಡಿ ಇಟ್ಟಿರೋದನ್ನ ಲೋಕ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಹೀಗೆ ಭ್ರಷ್ಟ ಕುಳಗಳಿಗೆ ಬಿಸಿ ಮುಟ್ಟಿಸಿರುವ ಲೋಕಾಯುಕ್ತ ಭರ್ಜರಿ ಬೇಟೆಯಾಡಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.